ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಎಸ್ಕೆ ವಿವಿಯಲ್ಲಿ ಕೊಳಿತಾ ಇದೆ 70,000 ಮಾರ್ಕ್ಸ್ ಕಾರ್ಡು. ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಮಾರ್ಕ್ಸ್ ಕಾರ್ಡ್ ತಯಾರಾಗಿ 6 ತಿಂಗಳಾದ್ರೂ ವಿತರಿಸದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡದೇನೆ ಕಾಲೇಜುಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು. ವಿಎಸ್ಕೆ ವಿಶ್ವವಿದ್ಯಾಲಯದ ಅಡಿ 80 ಪದವಿ ಕಾಲೇಜುಗಳು ಬರುತ್ತೆ. ವಿವಿಯಿಂದ ಮಾರ್ಕ್ಸ್ ಕಾರ್ಡ್ ಪಡೆದು ವಿದ್ಯಾರ್ಥಿಗಳಿಗೆ ಹಂಚಬೇಕು. ಆದರೆ ಡಿಗ್ರಿ ಕಾಲೇಜುಗಳ ನಿರ್ಲಕ್ಷ್ಯದಿಂದ ವಿವಿಯಲ್ಲೇ ಅಂಕಪಟ್ಟಿಗಳಿಗಿದೆ. ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಕೊಡಿ ಅಂತ ವಿವಿ ತಾಕೀತು ಮಾಡ್ತಾ ಇದೆ. 4 ಬಾರಿ ಸುತ್ತೋಲೆ ಹೊರಡಿಸಿ 2 ಬಾರಿ ಸಭೆ ಮಾಡಿದ್ರು ಕೂಡ ನಿರ್ಲಕ್ಷ್ಯ. ಕೊನೆಗೆ ಪೋಸ್ಟ್ ಮುಖಾಂತರವಾಗಿ 70,000 ಮಾರ್ಕ್ಸ್ ಕಾರ್ಡ್ ಅನ್ನ ರವಾನಿಸುವುದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಏನ್ ಸಮಸ್ಯೆ ಇವ್ರಿಗೆ ಅಂತ ಅರ್ಥ ಆಗ್ತಾ ಇಲ್ಲ. ಮಾರ್ಕ್ಸ್ ಕಾರ್ಡ್ಗಳು ವಿದ್ಯಾರ್ಥಿ ಕೊಡದೆ ಇವ್ರು ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕ್ತಾರಾ? ಯಾಕೆ ವಿದ್ಯಾರ್ಥಿಗಳಿಗೆ ಅಯ್ಯೋ ಅಂತ ಅನ್ನಿಸ್ತಾ ಇರ್ತಾರೋ ಗೊತ್ತಿಲ್ಲ. ವಿಎಸ್ಕೆ ವಿವಿಯಲ್ಲಿ ಕೊಳಿತ ಬಿದ್ದಿದೆ 70,000 ಮಾರ್ಕ್ಸ್ ಕಾರ್ಡ್ಗಳು. ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ ಹೇಳಿ 6 ತಿಂಗಳಾಯ್ತಂತೆ. 6 ತಿಂಗಳು ಆದ್ರೂ ಕೂಡ ವಿತರಿಸೋಕೆ ಇವರಿಗೆ ನಿರ್ಲಕ್ಷ್ಯ, ಸೋಂಬೇರಿತನವೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಈಗೇನೋ ಪೋಸ್ಟ್ ಮುಖಾಂತರವಾಗಿ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂಕಪಟ್ಟಿ ವಿತರಣೆಗೆ ಸಂಬಂಧಿಸಿದಂತೆಗೆ ಸುಮಾರು 3 ಲಕ್ಷ ಮಾರ್ಕ್ಸ್ ಕಾರ್ಡ್ಗಳನ್ನು ನಾವು ಈಗಾಗಲೇ ಮುದ್ರಿಸಿ ಸುಮಾರು 76 ಕಾಲೇಜುಗಳಿಗೆ ಅದನ್ನು ರವಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಈ ರವಾನಿಸುವ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೆ 3 ರಿಂದ 4 ಬಾರಿ ನಾವು ಸುತ್ತೋಲೆಯನ್ನು ಕಳಿಸಲಾಗಿದೆ. ನೀವು ಬಂದು ನಿಮ್ಮ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ನಿಮ್ಮ ಮಹಾವಿದ್ಯಾಲಯಕ್ಕೆ ತೆಗೆದುಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ಅವರಿಗೆ ಮುಂದೆ ಉನ್ನತ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ರಿಂದ 4 ಸುತ್ತೋಲೆಗಳನ್ನು ಮತ್ತು 2 ಸಭೆಗಳನ್ನು ಮಾನ್ಯ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಮಾಡಿ ಆದ ನಂತರವೂ ಸಹ ಸುಮಾರು 60ಕ್ಕಿಂತ ಹೆಚ್ಚು ಶೇಕಡ 60ಕ್ಕಿಂತ ಹೆಚ್ಚು ಕಾಲೇಜುಗಳ ಮಾರ್ಕ್ಸ್ ಕಾರ್ಡುಗಳು ನಮ್ಮಲ್ಲೇ ಇರುವುದರಿಂದ ಮಹಾವಿದ್ಯಾಲಯದ ಪ್ರಾಚಾರ್ಯರು ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಮಾಡದೇ ಇರುವುದರಿಂದ ನಾವೇ ಅದನ್ನ ಈಗ ಅಂಚೆಯ ಮೂಲಕ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂಕಪಟ್ಟಿ ವಿತರಣೆಗೆ ಸಂಬಂಧಿಸಿದಂತೆಗೆ ಸುಮಾರು 3 ಲಕ್ಷ ಮಾರ್ಕ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಯಾಕೆ ನಿರ್ಲಕ್ಷ್ಯ? ಮಾರ್ಕ್ಸ್ ಕಾರ್ಡ್ ಕೊಡೋದ್ರಿಂದ ಅವ್ರಿಗೆ ಆಗೋ ಸಮಸ್ಯೆ ಆದ್ರೂ ಏನು? ಖಂಡಿತವಾಗ್ಲೂ ನೀತಿ. ಯಾಕಂದ್ರೆ ಡಿಗ್ರಿ ಮುಗಿದ ತಕ್ಷಣ